ಇನ್ನು ಸಿಎಂ ಆದ ಬಳಿಕ ತವರಿಗೆ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮನೆ ಮಗನ ಸ್ವಾಗತಕ್ಕೆ ಇದೀಗ ಕನಕಪುರ ರೆಡಿಯಾಗಿದೆ. ಇವತ್ತು ಇಡೀ ದಿನ ತಮ್ಮ ಕ್ಷೇತ್ರ ಕನಕಪುರದಲ್ಲಿ ಕನಕಾಧಿಪತಿ ರೌಂಡ್ಸ್ ಹೊಡೆಯಲಿದ್ದಾರೆ. ಕನಕಪುರ ಕ್ಷೇತ್ರದ 20 ಊರಿಗೆ ಭೇಟಿ ನೀಡಿ ತಮ್ಮ ಕ್ಷೇತ್ರದ ಜನರಿಗೆ ಧನ್ಯವಾದವನ್ನ ಅರ್ಪಣೆ ಮಾಡೋರಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕನಕಪುರ ಪ್ರವಾಸ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕನಕಪುರ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಅವರು ದಿನಪೂರ್ತಿ ಕನಕಪುರ ಕ್ಷೇತ್ರದಲ್ಲಿ ಓಡಾಟವನ್ನು ನಡೆಸ್ತಾರೆ. ಮತದಾರರಿಗೆ ಧನ್ಯವಾದವನ್ನು ಸಲ್ಲಿಸಲಿದ್ದಾರೆ. ಬೃಹತ್ ರೋಡ್ ಶೋ ಇದೆ. ಅದ್ದೂರಿ ಸ್ವಾಗತಕ್ಕೆ ಕನಕಪುರ ಈಗ ರೆಡಿ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರದ ಜನರಿಗೆ ಇವತ್ತು ಧನ್ಯವಾದವನ್ನ ಸಲ್ಲಿಸೋದಕ್ಕಾಗಿ ತೆರಳುತ್ತಾ ಇದ್ದಾರೆ. ಇವತ್ತು ಇಡೀ ದಿನ ಕನಕಪುರದಲ್ಲಿ ರೌಂಡ್ಸ್ ಹೊಡೆಯಲಿದ್ದಾರೆ. 20 ಊರಿಗೆ ಭೇಟಿ ನೀಡ್ತಾರೆ ಡಿಕೆ ಶಿವಕುಮಾರ್ ಅವರು. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕನಕಪುರ ಕ್ಷೇತ್ರದಲ್ಲಿ 20 ಊರಿಗೆ ಭೇಟಿ ನೀಡಿ ಮತದಾರರಿಗೆ ಧನ್ಯವಾದವನ್ನ ಸಲ್ಲಿಸಲಿದ್ದಾರೆ. ದಿನಪೂರ್ತಿ ಹಲವು ಕಾರ್ಯಕ್ರಮಗಳಿದೆ. ಸಾಕಷ್ಟು ರೋಡ್ ಶೋನಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ. ಈ ರೀತಿಯಾಗಿ ತಮ್ಮ ಕ್ಷೇತ್ರದ ಮತದಾರರಿಗೆ ಧನ್ಯವಾದವನ್ನ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕನಕಪುರದತ್ತ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕನಕಪುರ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ನಮ್ಮ ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಮಾಡ್ತಿದ್ದಾರೆ. ವಿಧಾನಸೌಧದಿಂದ ಕನಕಪುರ ರಸ್ತೆವರೆಗೆ ಮೆಟ್ರೋದಲ್ಲೇ ಪ್ರಯಾಣ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ ಝೀರೋ ಟ್ರಾಫಿಕ್ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಮೆಟ್ರೋದಲ್ಲಿ ಮುಖ್ಯಮಂತ್ರಿಗಳು ಪ್ರಯಾಣ ಬೆಳೆಸುತ್ತಿದ್ದಾರೆ. ಕನಕಪುರದಲ್ಲಿ ಮತದಾರರ ಕೃತಜ್ಞತಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧ ಮೆಟ್ರೋ ನಿಲ್ದಾಣದಿಂದ ಪ್ರಯಾಣಿಸಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಇವತ್ತು ಇಡೀ ದಿನ ಕನಕಪುರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರೌಂಡ್ಸ್ ಹೊಡೆದು ಮತದಾರರಿಗೆ ಧನ್ಯವಾದವನ್ನ ಸಲ್ಲಿಸಲಿದ್ದಾರೆ. ಅವರು ಬೆಂಗಳೂರು ನಗರದಲ್ಲಿ ವಿಧಾನಸೌಧದಿಂದ ಕನಕಪುರ ರಸ್ತೆವರೆಗೆ ಮೆಟ್ರೋದಲ್ಲೇ ಪ್ರಯಾಣವನ್ನ ಮಾಡ್ತಾರೆ. ಅದಾದ ನಂತರ ತಮ್ಮ ಕ್ಷೇತ್ರಕ್ಕೆ ತಮ್ಮ ಕಾರ್ನಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಅಲ್ಲಿ ಇಡೀ ದಿನ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿದೆ. ರೋಡ್ ಶೋನಲ್ಲಿ ಕೂಡ ಮುಖ್ಯಮಂತ್ರಿಗಳು ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇವತ್ತು ಡಿಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರಕ್ಕೆ ತೆರಳಿ ಮತದಾರರಿಗೆ ಧನ್ಯವಾದವನ್ನ ಸಲ್ಲಿಸೋದಕ್ಕೆ ತೆರಳ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಕ್ಷೇತ್ರದಲ್ಲಿ ಸಿದ್ಧತೆಗಳಾಗಿದೆ, ಯಾವ ರೀತಿಯಾಗಿ ಪ್ರಿಪರೇಷನ್ ಆಗಿದೆ, ಏನೆಲ್ಲ ಕಾರ್ಯಕ್ರಮ ಇಡೀ ದಿನ ಇರುತ್ತೆ? ಮಧುಕರ್, DCM ಆಗಿ ಡಿಕೆ ಶಿವಕುಮಾರ್ ಕಳೆದ ತಿಂಗಳು KDP ಮೀಟಿಂಗ್ ಅನ್ನ ಮಾಡೋದಕ್ಕೆ ಹೋಗಿದ್ರು. ಈಗ CM ಆಗಿ ತವರು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಸಹಜವಾಗಿ ಮುಖ್ಯಮಂತ್ರಿ ಆಗಿ ತನ್ನ ಕ್ಷೇತ್ರಕ್ಕೆ ಹೋಗುವಂಥದ್ದು ಬೇರೆ ರೀತಿಯ ಒಂದು ಅನುಭವ. ಯಾಕೆಂದ್ರೆ ಅದೇ ದಾರಿಯಲ್ಲಿ ಅವರು ಹೆಜ್ಜೆಯನ್ನು ಹಾಕಿದ್ರು. ನನ್ನ ನೀರು ನನ್ನ ಹಕ್ಕು ಅಂತ ಹೇಳಿ ಆಗ ಒಂದು ಪಾದಯಾತ್ರೆಯನ್ನ ಮಾಡಿದ್ರು. ನಿಶ್ಚಿತವಾಗಿ ಡಿಕೆ ಶಿವಕುಮಾರ್ ಅವರು ಈಗ CM ಆಗಿರಬಹುದು, ಆದರೆ ಬಹಳ ಮಹತ್ವಾಕಾಂಕ್ಷಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಆರಂಭದಿಂದಲೂ ಕೂಡ ಈ ಕಳೆದ ಚುನಾವಣೆಯಿಂದಲೂ ಕೂಡ ತಾನು ಒಂದು ಬಾರಿ ಆದರೂ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸನ್ನ ನಿಶ್ಚಿತವಾಗಿ ಹೊಂದಿದ್ರು. ಅವರ ಕನಸು ಈಗ ಈಡೇರಿದೆ. ಅದೇ ಸಂದರ್ಭದಲ್ಲಿ ಇವತ್ತು ತನ್ನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ಈಗ ಸುಮಾರು 9:30 ಒಳಗಡೆಗೆ ವಿಧಾನಸೌಧಕ್ಕೆ ಹೋಗ್ತಾರೆ. ಅಲ್ಲಿ ಮೆಟ್ರೋ ಸ್ಟೇಷನ್ ಇಂದ ಕನಕಪುರ ರಸ್ತೆಯಲ್ಲಿ ಇಳಿದು ಕಾರ್ ಮೂಲಕ ತನ್ನ ಕ್ಷೇತ್ರಕ್ಕೆ ಹೋಗ್ತಾರೆ. ಹಾರೋಹಳ್ಳಿಯಿಂದ ಅವರ ಪ್ರವಾಸ ಆರಂಭ ಆಗುತ್ತೆ. ಬರೋಬ್ಬರಿ 21 ಕಡೆಗಳಲ್ಲಿ ಇವತ್ತು ರೋಡ್ ಶೋವನ್ನ ಮಾಡ್ತಾರೆ. 21 ಕಡೆಗಳಲ್ಲಿ ಜನ ಸೇರ್ತಾರೆ. ಅಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾರೆ. ರಾತ್ರಿ ಸುಮಾರು 9:30 ಸಂದರ್ಭದಲ್ಲಿ ಚನ್ನಬಸಪ್ಪ ಸರ್ಕಲ್ ಅಲ್ಲಿ ಇವತ್ತಿನ ಪ್ರವಾಸ ಅಂತ್ಯ ಆಗುತ್ತೆ. ಅವರು ಬೆಂಗಳೂರಿಗೆ ಬರ್ತಾರೆ. ಸಹಜವಾಗಿ ಯಾವುದೇ ಒಬ್ಬ ರಾಜಕಾರಣಿ ಇರಬಹುದು, ಯಾರೇ ಒಬ್ಬ ಮಂತ್ರಿ ಇರಬಹುದು, ತನ್ನ ಕ್ಷೇತ್ರಕ್ಕೆ ಹೋಗಿ ಮತದಾರರನ್ನ ಮಾತಾಡಿಸುವ ರೀತಿಯೇ ಬೇರೆ. ಯಾಕೆಂದ್ರೆ ಅವರು ಯಾವುದೇ ಒಂದು ಸ್ಥಾನಕ್ಕೆ ಹೋಗಿದ್ರು ಕೂಡ ಆ ಕ್ಷೇತ್ರದಿಂದ ಗೆದ್ದು ಬಂದಿರ್ತಾರೆ. ಆ ಜನರ ಪ್ರೀತಿಯಿಂದ ಇಲ್ಲಿಯ ತನಕ ರೀಚ್ ಆಗಿರ್ತಾರೆ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ತನ್ನ ಕ್ಷೇತ್ರಕ್ಕೆ ಹೋಗ್ತಾ ಇರುವಂತದ್ದು ನಿಶ್ಚಿತವಾಗಿಯೂ ಕೂಡ ಅಲ್ಲಿಯ ಜನರಿಗೂ ಅಷ್ಟೇ ಪ್ರೀತಿಯನ್ನ, ಅಷ್ಟೇ ಖುಷಿಯನ್ನ ಕೊಟ್ಟಿರುತ್ತೆ. ಡಿಕೆ ಶಿವಕುಮಾರ್ ಕೂಡ ಬಹಳ ನಿರೀಕ್ಷೆಯೊಂದಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಹೋಗ್ತಾರೆ. ಮಧುಕರ್,
ಸೊ ಅಂದರೆ ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಬಾರಿಗೆ ಅವರು ತಮ್ಮ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇರೋದು. ಪ್ರಮಾಣ ವಚನ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಆದರೆ ಕಾರಣಾಂತರಗಳಿಂದಾಗಿ ಅದು ಸಾಧ್ಯ ಆಗಿರಲಿಲ್ಲ. ಸೊ ಈ ಮೂಲಕ ಅವರು ಯಾವೆಲ್ಲ ರೀತಿಯಾಗಿ ಇವತ್ತು ಇಡೀ ದಿನ ಮತದಾರರಿಗೆ ಅಂದರೆ ಏನೆಲ್ಲ ಅವರ ಪ್ಲಾನ್ ಏನೆಲ್ಲ ಇದೆ ಇಡೀ ದಿನ? ಕಳೆದ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿ ನೋಡಿ ಮಧುಕರ್, ಈ ಕನಕಪುರ ಸಾಕಷ್ಟು ಚರ್ಚೆ ಆಗಿತ್ತು ರಾಜಕೀಯ ಕಾರಣಕ್ಕೆ. ಯಾಕೆ ಅಂದ್ರೆ ಇವರ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇವತ್ತು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಸ್ಪರ್ಧೆ ಮಾಡಿದ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ 8 ಬಾರಿ ಗೆಲುವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. 1985ರಲ್ಲಿ ಸ್ಪರ್ಧೆಯನ್ನು ಮಾಡಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿ ಸೋಲನ್ನ ಕಂಡ್ರು. 89ರಲ್ಲಿ ಕಾಂಗ್ರೆಸ್ಸಿಂದ ಗೆಲುವನ್ನು ಕಂಡ್ರು. ನಂತರದಲ್ಲಿ ಹೀಗೆ ಅವರ ಪ್ರಯಾಣ ಮುಂದುವರಿಯಿತು. ಇಲ್ಲಿಗೆ 8 ಬಾರಿ ಅವರು ಗೆಲುವನ್ನು ಸಾಧಿಸಿ ಮುಖ್ಯಮಂತ್ರಿ ಆಗಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆರ್ ಅಶೋಕ್ ಅವರು ಸ್ಪರ್ಧೆ ಮಾಡಿದಾಗಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಅಶೋಕ್ ಅವರು ಅವರಿಗೆ ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಬಹಳ ದೊಡ್ಡ ಅಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆಲುವನ್ನು ಕಂಡ್ರು. ಅಲ್ಲಿಂದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ಚರ್ಚೆ ಶುರುವಾಯಿತು. ಸಿದ್ದರಾಮಯ್ಯ ಮೊದಲ ಅವಧಿಗಾದರೂ, ಎರಡನೇ ಅವಧಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಆಗ್ತಾ ಇದ್ದಾರೆ. ತಾವು ಹೇಳಿದಂತೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡುವ ಸಂದರ್ಭದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಇರಾದೆ ಇತ್ತಾದರೂ ಕೂಡ ಕಾರಣಾಂತರಗಳಿಂದಾಗಿ ಅವರು ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಹೀಗಾಗಿ ಅದ್ದೂರಿಯಾದ ಒಂದು ಸ್ವಾಗತವನ್ನು, ಅದ್ದೂರಿಯಾದ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡುವಂತ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಹೇಳುವಂತ ಮಾಹಿತಿಗಳು ಕೂಡ ಇದಾವೆ. ಅದರ ಜೊತೆಗೆ ತನ್ನ ಕ್ಷೇತ್ರದಲ್ಲಿ ಹೋಗಿ ಈಗ ಮತದಾರರನ್ನ ಮಾತಾಡಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಕೇವಲ ತನ್ನ ಮತದಾರರ ಕ್ಷೇತ್ರಕ್ಕೆ ಹೋಗಿ ಮಾತನಾಡಿಸ್ತಾರೆ ಹೇಳುವುದಷ್ಟೇ ಮುಖ್ಯ ಅಲ್ಲ. ಆ ಒಂದು ಭಾಗ, ಹಳೆ ಮೈಸೂರು ಭಾಗ ಏನಿದೆ, ಅದು JDS ಮತ್ತು ಕಾಂಗ್ರೆಸ್ ನಡುವಿನ ತುರುಸಿನ ಪೈಪೋಟಿಗೆ ಕಾರಣ ಆಗುವಂತ ಕ್ಷೇತ್ರ. ಆ ಭಾಗದಲ್ಲಿ ಒಮ್ಮೆ JDS ಗೆಲುವನ್ನ ಕಂಡ್ರೆ ಮತ್ತೊಂದು ಬಾರಿ ಕಾಂಗ್ರೆಸ್ ಗೆಲುವನ್ನ ಕಾಣ್ತಾ ಬರ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಮುಖ್ಯಮಂತ್ರಿ ಆಗಿರೋದ್ರಿಂದ ಒಕ್ಕಲಿಗರ ಬಾಹುಳ್ಯ ಇರುವ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಪಕ್ಷ ಸಂಘಟನೆಯನ್ನ ಮಾಡ್ತಾರೆ, ಅಲ್ಲಿ JDSಗೆ ಯಾವ ರೀತಿ ರಾಜಕೀಯ ಪೈಪೋಟಿಯನ್ನು ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರದಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ರಾಜಕೀಯದ ಒಂದು ಪೈಪೋಟಿಯನ್ನು ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಳೆ ಮೈಸೂರು ಭಾಗಕ್ಕೆ ಹೋಗಿ ಅಲ್ಲಿ ತನ್ನ ಪಕ್ಷವನ್ನು ಸಂಘಟನೆ ಮಾಡುವ ರೀತಿ ಇರಬಹುದು, ಕಾರ್ಯಕರ್ತರ ಹೊಸ ರೂಪವನ್ನು ಮೂಡಿಸುವಂತ ಪ್ರಯತ್ನ ಇರಬಹುದು. ಬಹುಶಃ ಇವತ್ತಿನಿಂದ ಆರಂಭ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಯಾಕೆಂದ್ರೆ ಕಳೆದ ಈಗ 2 ವರ್ಷದ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಬಹುದು. ಆದರೆ ಮುಂದಿನ 5 ವರ್ಷದವರೆಗೆ ತಾನು ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕನ್ನುವಂತ ಒಂದು ಕನಸಿನೊಂದಿಗೆ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಒಂದು ಯುವಕರ ಸಂಘವನ್ನ ಘೋಷಣೆ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮ ನನ್ನ ಕನಸಿನ ಕೂಸು ಹೇಳುವಂತ ಮಾತುಗಳನ್ನು ಹೋದಲ್ಲಿ ಬಂದಲ್ಲಿ ಪದೇ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮೂಲಕ ಯುವಕರನ್ನ ಸಂಘಟಿಸುವ, ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ರಾಜಕೀಯವಾಗಿ ತನ್ನ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ JDS ಈಗೇನು ಪೈಪೋಟಿಯನ್ನು ಕೊಡ್ತಾ ಇದೆ, ಅದಕ್ಕೆ ಸರಿಯಾಗಿ ಅಥವಾ JDS ಅನ್ನ ರಾಜಕೀಯ ಪ್ರಾಬಲ್ಯವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಶ್ಚಿತವಾಗಿ ಆ ಒಂದು ಪ್ರಯತ್ನವನ್ನು ಮಾಡಿಯೇ ಮಾಡ್ತಾರೆ. ಹೀಗಾಗಿ ಇವತ್ತಿನ ಅವರ ಪ್ರವಾಸ ಕೇವಲ ಕ್ಷೇತ್ರದ ಪ್ರವಾಸ ಅನ್ನೋದು ಮಾತ್ರ ಹೇಳೋದು ತಪ್ಪಾಗತ್ತೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಅನ್ನು ಗಟ್ಟಿಪಡಿಸುವ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರು ಇಟ್ಟಂತ ಮೊದಲ ಹೆಜ್ಜೆ ಹೇಳುವಂತ ವಿಮರ್ಶೆಯನ್ನು ಕೂಡ ಮಾಡಬಹುದು. ಮಧುಕರ್, ಓಕೆ, ಧನ್ಯವಾದ ರವಿ ಶಿವರಾಮ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.